ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಲಿ ಏನು ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ ಚಾಲಕ ಕಮ್ ನಿರ್ವಾಹಕರದು. ಇದು ಹಾಸನದ ಈಗಾಗಲೇ ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. 10ನೇ ತಾರೀಕಿಂದ ಕರೆಪತ್ರಗಳು ಡೌನ್ಲೋಡ್ ಆಗ್ತವೆ ಅಂತೇಳಿ ತಿಳಿಸಿದ್ದಾರೆ. ಯಾರ್ಯಾರೆಲ್ಲ ಸ್ಟಾರ್ಟಿಂಗಲ್ಲಿ ಇದ್ದೀರೋ ಅವರೆಲ್ಲ ನಿಮ್ಮ ಕರೆಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಸೂಚಿಸಿದ ದಿನಾಂಕದಂದು ತಪ್ಪದೆ ಅದರೊಳಗೆ ಏನೇನು ಡಾಕ್ಯುಮೆಂಟ್ಸ್ ಹೇಳಿರ್ತದೆ ಅವೆಲ್ಲ ತೊಗೊಂಡು ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ಬೋದು. ಇನ್ನು ಯಾರ್ಯಾರೆಲ್ಲ ಚಾಲನಾ ವೃತ್ತಿ ತರಬೇತಿ ತೊಗೊಂಡಿಲ್ಲೋ ನಿಮ್ಮ ಹತ್ತಿರದ ಚಾಲನಾ ವೃತ್ತಿ ತರಬೇತಿ ಕೇಂದ್ರಗಳಿಗೆ ಹೋಗಿ ತರಬೇತಿ ಪಡೀರಿ ಅಂತ ಹೇಳುತ್ತಾ. ಅದಾಗಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ರಸ್ತೆ ಸಂಚಾರಿ ಚಿಹ್ನೆಗಳು 4 ಮಾರ್ಕ್ಸಿನ ಟೆಸ್ಟ್ ಇರುತ್ತೆ. ಅರ್ಧರ್ಧ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ. ಅದರಿಂದ ನಾನು ಭಾಳಷ್ಟು ರಸ್ತೆ ಸಂಚಾರಿ ಸಿಗ್ನಲ್ಗಳದ್ದು ವಿಡಿಯೋಗಳು ಮಾಡಿದ್ದೀನಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳುತ್ತಾ. ನೀವು ಸೆಲ್ಫ್ ಟೆಸ್ಟ್ ಮಾಡ್ಕೋಬೋದು. ಅಂದರೆ ಒಂದಷ್ಟು ಕ್ವಶನ್ಗಳು ಬರ್ತವೆ, ಅದ್ರಾಗ ನೀವು ಟಿಕ್ ಮಾಡ್ತಾ ಹೋಗ್ಬೇಕು. ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರಿ, ನೀವು ಎಷ್ಟು ಕರೆಕ್ಟ್ ಮಾಡಿದಿರಿ ಅಂಥೇಳಿ ನೀವು ಕೂಡ ಚೆಕ್ ಮಾಡ್ಕೋಬೋದು. ಆ ಒಂದು ಲಿಂಕು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿನಿ. ಈ ಥರದ ಒಂದು ಟೆಸ್ಟಿಗೆ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೋ ನೋಡೋಣ. ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸಿದರೆ ಸ್ವಲ್ಪ ಲಾಂಗ್ ವೀಡಿಯೋನು ಜಾಸ್ತಿ ಸಿಗ್ನಲ್ಗಳನ್ನ ಮಾಡ್ತೀನಿ. ಇವಾಗ ನಾನು ಸದ್ಯಕ್ಕೆ ನೋಡೋಣ ಅಂಥೇಳಿ ಸ್ವಲ್ಪ ಸಿಗ್ನಲ್ಗಳು ಮಾತ್ರ ಮಾಡಿದ್ದೀನಿ. ಅದರಿಂದ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಓಪನ್ ಮಾಡಿಕೊಂಡು ನೀವು ಸೆಲ್ಫ್ ಟೆಸ್ಟ್ ಮಾಡ್ಕೋಬೋದು. ಅಂದರೆ ಅಷ್ಟು ಪ್ರಶ್ನೆಯಲ್ಲಿ ನೀವು ಎಷ್ಟು ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಾ ಅಂಥೇಳಿ ನೀವು ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.